ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಆತ್ಮೀಯರೇ, ಈಗಾಗಲೇ ನಾಮಪತ್ರ ಇನ್ನು ಹಿಂದೆ ಕೊಡೋದ ಏನಾಗ್ತದೆ ನೋಡೋ ಗದ್ದಲಗಳು. ಆದರೆ ಆಲ್ರೆಡಿ ಆರಂಭ ಮಾತ್ರ ಜಾರಕಿಹೊಳಿ ಅವರ ಪರವಾಗಿ ಬ್ಯಾಟ್ ಬೀಸುವಂಥದ್ದು BDCC ಬ್ಯಾಂಕ್ ಚುನಾವಣೆಯಲ್ಲಿ ಕಂಡು ಬರ್ತಾ ಇದೆ. ಅವರು ಇದೇ ಒಂದು ಆರಂಭದ ಒಂದು ಏನು ಸ್ಕೋರ್ಗಳದಲ್ಲ, ಇದನ್ನು ಕೊನೆಯವರೆಗೂ ಮೇಂಟೈನ್ ಮಾಡಿಕೊಂಡು 13 ಸೀಟ್ಗಳನ್ನು ಗೆಲ್ತಾರ ಅನ್ನೋ ಪ್ರಶ್ನೆ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಆಲ್ರೆಡಿ ವಿರೋಧಿಗಳಿಲ್ಲದ ಅವಿರೋಧವಾಗಿ 4 ದಿನ ಆಯ್ಕೆ ಆಗು ಖಚಿತ ಆಗಿದೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಯರಗಟ್ಟಿಯ ವಿಶ್ವಾಸ ವೈದ್ಯ, ಅದೇ ಕಾಲಕ್ಕೆ ಸವದತ್ತಿಯ ಇವರಾದಂಥವ್ರು ಏನೋ ಮುಖಂಡರಾದಂಥ ವಿರೂಪಾಕ್ಷ ಮಾಮಣಿಯವರು, ಒಂದು ಗೋಕಾಕದ ಅಮರನಾಥ್ ಜಾರಕಿಹೊಳಿ ಅವರು, ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಗಣೇಶ್ ಹುಕ್ಕೇರಿ ಅವರು, ಚಿಕ್ಕೋಡಿಯ ಗಣೇಶ್ ಹುಕ್ಕೇರಿ ಅವರು. ಈ 4 ಜನ ಹೆಚ್ಚು ಕಡಿಮೆ ಖಚಿತ ಆಗ್ಯಾರ. ಇನ್ನೂ ಖಚಿತ ಆಗುವ ಸಾಧ್ಯತೆಗಳಿದ್ದಾವೆ. ರಾಹುಲ್ ಜಾರಕಿಹೊಳಿ ಆಯ್ಕೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ನೀಲಕಂಠ ಕಪರಗುದ್ದಿಯವರು ಆಯ್ಕೆ ಆಗುವ ಸಾಧ್ಯತೆಗಳಿದ್ದಾವೆ. ಇವೆಲ್ಲ ಈಗ ಕಂಡು ಬರ್ತಿರೋ ಒಂದು ಆರಂಭ ಮಾತ್ರ. ಇದು ನಮ್ಮ ಜಾರಕಿಹೊಳಿ ಸಹೋದರರ ಪೆನಲ್ಗೆ ಒಂದು ಬೆಂಬಲ ಬರುವುದನ್ನು ನೋಡಿದಾಗ ಅವ್ರು ಗೆಲ್ತಾರ, ಅವರೇ DCC ಬ್ಯಾಂಕಿನ ಸೂತ್ರಧಾರರಾಗ್ತಾರೆ ಈ ಸಲ ಅನ್ನೋದು ಪ್ರಶ್ನೆ. ಉತ್ತರ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಆದರೆ ಇದೇ ಕಾಲಕ್ಕೆ ಇನ್ನೊಂದಿಷ್ಟು ಕೇಳಿಬರುವುದು ಏನಪ್ಪ ಅಂತಂದರೆ, ಕೆಲವು ಕಡೆ ಅಭ್ಯರ್ಥಿಗಳು ನಿಲ್ಲದಂಗೆ ವ್ಯವಸ್ಥೆ ಮಾಡಿದರು ಅನ್ನೋಂಥ ಆರೋಪಗಳು ಸಹಿತ ನಮ್ಮ ಜಾರಕಿಹೊಳಿ ಬ್ರದರ್ಸ್ ಮೇಲೆ ಕೇಳಿ ಬರ್ತಾ ಇದೆ. ಈ ಆರೋಪ ಎಷ್ಟು ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದನ್ನು ಅವರು ಉತ್ತರ ಕೊಡಬೇಕಾಗಿದೆ. ಆಲ್ರೆಡಿ ಈ ದಿಶೆಯಲ್ಲಿ ನಮ್ಮ ಈ ಅರಮಾವಿ ಭಾಗದ ಶಾಸಕರಾದಂತಹ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರ ಕ್ಷೇತ್ರದಿಂದ ನೀಲಕಂಠ ಕಪ್ಪಲಗುದ್ದಿ ಏನೋ ಆಯ್ಕೆ ಆಗಬಹುದು, ಸಾಧ್ಯತೆ ಭಾಳ ಇದ್ದಾವೆ ಅನ್ನೋ ಸಂದರ್ಭದಲ್ಲಿ ಅಲ್ಲಿಯ ರಾಜ್ಯಸಭಾ ಸದಸ್ಯರು, ಅಂದರೆ ಬೆಳಗಾವಿ ಜಿಲ್ಲೆ ರಾಜ್ಯಸಭಾ ಸದಸ್ಯರು ಈರಣ್ಣ ಕನ್ನಡಿಯವರು ಒಂದು ಆರೋಪ ಮಾಡ್ತಾಯಿದ್ದಾರೆ. ಇಲ್ಲ, ನಮಗೆ ಸೂಚಕರನ್ನು ತಪ್ಪಿಸಿದ್ರು, ಕಿಡ್ನ್ಯಾಪ್ ಮಾಡಿದ್ರು ಆರೋಪ ಮಾಡ್ತಾಯಿದ್ದಾರೆ. ಅದು ಏನು ಡೆವಲಪ್ ಆಗ್ತದೆ ನೋಡಬೇಕಾಗ್ಯದ. ಒಟ್ಟಾರೆಯಾಗಿ ಒತ್ತಡ ತಂದು ಇವೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಮಾತ್ರ ನಮ್ಮ ಜಾರಕಿಹೊಳಿ ಸಹೋದರ ಮೇಲೆ ಕೇಳಬರೋದು. ಆ ದಿಶೆ ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ನಡೀತಾ ಇದ್ದಾವೆ. ಈ ಆರೋಪಗಳು ನಿಜವೇ ಆಗಿದ್ದರೆ ನಿಜವಾಗಿ ಇದು ಕಣ್ಣಾರ ಅಂತ. ಯಾಕೆಂದರೆ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಮತ ಹಾಕುವಂಥದ್ದು ಭಾಳ ಮಹತ್ವದ್ದು, ಪವಿತ್ರವಾದ ಕೆಲಸ. ಆ ಮತ ಹಾಕುವವರಿಗೆ ಸ್ವಾತಂತ್ರ್ಯ ಕೊಡಬೇಕಾಗಿತ್ತು ನಮ್ಮೆಲ್ಲರ ಕರ್ತವ್ಯ. ಯಾರು ಪ್ರಜಾಪ್ರಭುತ್ವ ನಂಬಿಕೆಟ್ಟಿದ್ದಾರೋ ಅವರೆಲ್ಲ ಅದು ಮಾಡುವಂಥ ಮತ್ತು ನಡೆಸ್ಕೊಡುವಂಥ ಕರ್ತವ್ಯ. ಅವರು ಗೆಲ್ಲುವುದು. ಯಾಕೆಂತಂದರೆ ಗೆಲ್ಲುವುದು ಸೋಲುವುದು ಅದು ಪಾರ್ಟ್ ಆಫ್ ದ ಗೇಮ್. ಅದಕ್ಕಿಂತ ಮುಖ್ಯವಾಗಿ ಪ್ರಜಾಪ್ರಭುತ್ವದಲ್ಲಿ ಮುಖ್ಯ ಇರೋದು ಏನಪ್ಪ ಅಂತಂದ್ರೆ, ಎದುರಾಳಿ ನಿಲ್ಲಿಸಬೇಕಾಗ್ತದೆ. ನಾವು ಒಂದು ಕಾಲಕ್ಕೆ ನೆಹರು ಅವರು ತಮ್ಮ ಎದುರಾಳಿನಾಗೆ ತಮ್ಮ ವಿಶೇಷವಾಗಿ ಇಲ್ಲದ ಸಂದರ್ಭದಲ್ಲಿ ಸಹಿತ ಲೋಹಿಯಾರ್ ಅವರನ್ನು ತಮ್ಮ ಎದುರಾಳಿ ನಿಲ್ಲಿಸ್ತಾ ಇದ್ದರು. ಮತ್ತು ಅವ್ರಿಗೆ ಈ ಒಂದು ಪಾರ್ಲಿಮೆಂಟಿಗೆ ತರಿಸ್ಕೊಂಡು ನಿಲ್ಲಿಸುವಂಥ ನಮ್ಮ ದೋಷಗಳನ್ನು ತೋರಿಸ್ಕೊಳ್ಳುವಂಥ ವ್ಯಕ್ತಿಗಳನ್ನ ತಂದು ನಿಲ್ಲಿಸ್ತಾ ಇದ್ದರು ಅವರು. ಇದು ಪ್ರಜಾಪ್ರಭುತ್ವದ ಶ್ರೇಷ್ಠತೆ ಅಂತ. ಆ ರೀತಿ ಆಗಬೇಕಾಗಿದೆ ಇವತ್ತು. ಅಂಥ ನಾಯಕರು ಬಾಲಚಂದ್ರ ಜಾರಕಿಹೊಳಿ ಅವರು, ಜೊತೆಗೆ ನಮ್ಮ ಸತೀಶ್ ಅವರು ಆಗಬೇಕಾಗ್ಯದ. ನಾವು ಒಂದು ಕಾಲಕ್ಕೆ ಇದೇ ಅಷ್ಟೇ ಯಾಕೆ ಹುಕ್ಕೇರಿ ಸಂದರ್ಭದಲ್ಲಿ ನಮ್ಮ ವಾಹಿನಿಯವರು ಸಪೋರ್ಟ್ ಮಾಡಿದ್ದಾರೆ. ಯಾಕೆ ಎಂಟ್ರಿ ಆಗಬಾರ್ದು ಅಂತ ಪ್ರಶ್ನೆ ಮಾಡಿದ್ದದ. ನಮ್ಮ ಏನಪ್ಪ ಸತೀಶ್ ಅವರು ಹುಕ್ಕೇರಿ ಕ್ಷೇತ್ರಕ್ಕೆ ಎಂಟ್ರಿ ಆದಾಗ ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಸ್ವಲ್ಪ ಮಾತಾಡಿದ್ದದ. ಇನ್ನೊಂದು ಕ್ಷೇತ್ರಕ್ಕೆ ಅವ್ರು ಹೋದಾಗ ಅವ್ರಿಗೂ ಸಹ ಅವರು ಇನ್ವೈಟ್ ಮಾಡಿದಾಗ ಬೇಲಿ ಇಲ್ಲ ಅಂತ ಹೇಳಿದಾಗ ಖುಷಿಯಾಗಿತ್ತು. ಆದರೆ ಈ ಒಂದು ಸಂದರ್ಭದಲ್ಲಿ ಈರಣ್ಣ ಕಡಾಡಿಯವರು ಆರೋಪ ಮಾಡೋದು ನಿಜವೇ ಆಗಿದ್ದರೆ, ಈಗ ಒಂದು ವಾಹಿನಿ ಕೊಟ್ಟಿದ್ದಾರೆ ಅವರು ಇಂಟರ್ವ್ಯೂ, ಅದು ನಿಜವೇ ಆಗಿದ್ದರೆ ಅದು ಯಾರೋ ಮಾಡಿದ್ರು ತಪ್ಪು. ಈರಣ್ಣ ಕಡಾಡಿಯವರು ಮಾಡಲಿ, ಕತ್ತಿಯವ್ರು ಮಾಡಲಿ, ಬಾಲಚಂದ್ರ ಜಾರಕಿಹೊಳಿ ಅವ್ರು ಮಾಡಲಿ, ಅಥವಾ ನಮ್ಮ ಈ ಒಂದು ಏನಪ್ಪ ಸತೀಶ್ ಜಾರಕಿಹೊಳಿ ಅವ್ರು ಮಾಡಲಿ, ಯಾರೋ ಮಾಡಿದ್ರು ತಪ್ಪದು. ಅದು ಆಗಿದ್ದ ಈ ಸಂದರ್ಭದಲ್ಲಿ ಒಂದಿಷ್ಟು ನೋವಿನ ಸಂಗತಿ ಆದರೂ ಸಹ ಒಟ್ಟಿನಲ್ಲಿ ಆಯ್ಕೆ ಆಗಿದ್ದಾರೆ ಅನ್ನುವಂಥದ್ದು ಈ ಆರಂಭದ ಹಂತದ ಒಂದಿಷ್ಟು ನ್ಯೂಸ್ಗಳು ಬರ್ತಾ ಇತ್ತ. ಇದು ನಿಜವಾಗಿಯೂ ಪ್ರಜಾಪ್ರಭುತ್ವ ದೃಷ್ಟಿ ಇಟ್ಕೊಂಡು ತಪ್ಪಾದಂಥ ಸಂದೇಶನ ರಾಜ್ಯ ತುಂಬ ಬಿತ್ತದ ಅನ್ನೋದು ಅಷ್ಟ ಸತ್ಯದ. ಅದಿಲ್ಲ ಒಂದು ಕಡೆ ಇಟ್ಕೊಂಡು. ಯಾಕೆಂದರೆ ನಡೆದ ಘಟನೆಗಳು ನಿಮ್ಗೆ ತಿಳಿಸುವಂಥ ಕೆಲಸ ನಮ್ಮದು. ಯಾಕಪ್ಪ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಮ್ಮಲ್ಲಿ ಪ್ರಜಾತಂತ್ರ ಉಳಿಬೇಕಾಗ್ಯದ, ಬೆಳಿಬೇಕಾಗ್ಯದ. ಮತ್ತು ಯಾರು ಸಮರ್ಥರದಲ್ಲ ಆಯ್ಕೆ ಆಗಿರೋರು ಜನರಿಂದ. ಯಾಕಂದರೆ ಡೆಲಿಗೇಟ್ಸ್ಗಳನ್ನು ಇಟ್ಟುಕೊಂಡು ಎಲ್ಲೋ ಮೂಲೆಯಲ್ಲಿಟ್ಟು ಅವ್ರ ಪರವಾಗಿ ಓಟ್ ಹಾಕಿಸ್ಕೊಳ್ಳಿ
ಆದರೆ ಒಬ್ಬರು ಎದುರಾಳಿ ಇರಬೇಕಲ್ಲೇ ಒಟ್ಟಿನಲ್ಲಿ ಇಲೆಕ್ಷನ್ ಆಗದಂಗೆ ನಡೆಯುವಂಥದ್ದು ಏನದಲ್ಲ ಇದು ತಪ್ಪು. ಅವ್ರಿಗೆ ಬೇಕಾದ್ರೆ ಇಟ್ಕೊಳ್ಳೋರು, ಯಾಕಂದ್ರೆ ಅವ್ರಿಗೆ ವೋಟ್ ಹಾಕುವ ಹಕ್ಕು ಕೊಡಲಿಲ್ಲ ಅಂದ್ರೆ ನೀವು ಅದು ಏನಪ್ಪ ಅಂತಂದ್ರೆ ಹಕ್ಕನ್ನು ಕಸ್ಕೊಂಡಂಗೆ ಆಗ್ತದೆ ಒಬ್ಬರದ್ದು. ಇಲ್ಲ ಅದರಲ್ಲೂ ಡೆಲಿಗೇಟ್ಸ್ ಏನಿದ್ದಾರೆ ಇವತ್ತು ಗೋಕಾಕ್ ಭಾಗದಲ್ಲಿ ಇರಲಿ, ಹುಕ್ಕೇರಿ ಭಾಗದಲ್ಲಿ ಇರಲಿ, ಅಥವಾ ನಮ್ಮ ಅರಮನೆ ಭಾಗದಲ್ಲಿರಲಿ, ಅಥವಾ ಇನ್ನುಳಿದ ಯಾವುದೇ ಭಾಗದಲ್ಲಿರಲಿ, ಅಲ್ಲಿಯೇ ಡೆಲಿಗೇಟ್ಸ್ಗಳನ್ನು ಹತ್ತಿಕ್ಕೋದು ಮಾತ್ರ ತಪ್ಪ. ಅವ್ರ ಪ್ರೀತಿಯಿಂದ ಒಂದು ವೇಳೆ ನಾವಿಲ್ಲಪ್ಪ ಸ್ಪರ್ಧೆ ಮಾಡೋದ್ರಿಂದ ಒಬ್ಬರು ಸ್ಪರ್ಧಿಸ್ಬೇಕಾಗ್ತದೆ. ನೋಡಿರಿ ನಿಮ್ಮ ಹಿರಿಯರು ಈಗಾಗಲೇ ನಮ್ಮ ಭಾಷೆ ಜಾರಕಿಹೊಳಿ ಹೇಳ್ಕೊಂಡಿದ್ರೆ ಇಲ್ಲ ಹಿರಿಯರ ಜೊತೆ ಚರ್ಚೆ ಮಾಡಿದ್ವಿ ಹಾಗೆ ಅಂತ ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ ಅವರು, ಇಲ್ಲಂತಲ್ಲ. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ತಮ್ಮ ಎದುರಾಳಿ ಒಬ್ಬರು ನಿಲ್ಲಿಸಬೇಕಾದ್ರೆ ಅವ್ರಿಗೆ ಓಟ್ ಆಗಿರಪ್ಪ ಯಾರು ಬೇಕಾ ಆಯ್ಕೆ ಮಾಡಿಕೊಡ್ರಿ ಅನ್ನುವಂಥ ಒಂದು ಸಂದೇಶ ಕೊಟ್ಟಿದ್ದಾರೆ. ಅಂದ್ರೆ ನಿಜವಾಗಿ ಇನ್ನೂ ಇವತ್ತು ಯಾಕಂತಂದ್ರೆ ನಾವು ಇತಿಹಾಸದ ಕೆಲವು ಪಾಠ ಕಲಿಬೇಕಾಗ್ತದೆ, ವರ್ತಮಾನದಲ್ಲಿ ಅಳವಡಿಸ್ಕೋಬೇಕಾಗ್ತದೆ, ಅದನ್ನು ಭವಿಷ್ಯಕ್ಕೆ ನಿಲ್ಲಿಸಬೇಕಾಗ್ತದೆ. ಆ ದಿಶೆಯಲ್ಲಿ ಮಾಡಿದರೆ ಇನ್ನೂ ಅಷ್ಟು ಹೆಚ್ಚಿಗೆ ಅವರಿಗೆ ಕೀರ್ತಿ ಬರ್ತಿತ್ತೇನೋ ಅಂತೇಳಿ. ಯಾಕಂದ್ರೆ ಇವತ್ತು ಅರವೈ ಭಾಗದಲ್ಲಿರಲಿ, ಅದೇ ಕಾಲ ಗೋಕಾಕ್ ಭಾಗದಲ್ಲೂ ಸಹಿತ ಒಂದಿಷ್ಟು ಆರೋಪಗಳು ಬಂದು ನಮ್ಮ ಡಾಕ್ಟರ್ ಕಡಾಡಿ ಅವರು ಸಹಿತ ಅಂದರು ಇಲ್ಲ ಯಾರು ನಿಲ್ಲಿಸ್ಕೊಡ್ತಾ ಇಲ್ಲ, ಆಸ್ಪತ್ರೆ ಕೊಡ್ತಾ ಇಲ್ಲ ಅನ್ನೋಂಥ ಆರೋಪ ಅವರು ಮಾಡಿದರು. ಅದು ಆಗಬಾರ್ದಾಯ್ತು. ಅಮರನಾಥ್ ಅವರು ಒಬ್ಬ ತಮ್ಮ ಎದುರಾಗಿ ತಾವೇ ನಿಲ್ಲಿಸಿ ಅದು ತಮ್ಮ ಮನುಷ್ಯನಲ್ಲಿ ನಿಲ್ಲಿಸ್ಕೊಂಡು ಇಲೆಕ್ಷನ್ ಮಾಡಿ ಎಲ್ಲರಿಗೂ ಓಟ್ ಹಾಕುವಂಥ ಅವಕಾಶ ಕೊಟ್ಟ ಆಯ್ಕೆ ಆಗಿದ್ದರೆ ಬಹಳ ಸಂತೋಷ ಪಡೋಂಥ ವಿಷಯ ಆಗ್ತಿತ್ತು. ಅದೇನೋ ಆಗಲಿ ಇಂಥ ಘಟನೆಗಳು ಮರುಕಳಿಸಬಾರದು ಅನ್ನುವಂಥದ್ದು. ಇದನ್ನು ಕತ್ತಿಯವ್ರು ಮಾಡಿದ್ರು ನಾವು ಖಂಡಿಸ್ತೀವಿ, ಅಥವಾ ಇದನ್ನು ಸೌದಿಯವ್ರು ಮಾಡಿದ್ರು ಖಂಡಿಸ್ತೀವಿ. ಅಲ್ಲಿಯೂ ನೋಡಿರಿ ಅಥಣಿಯಲ್ಲಿನೂ ಅಲ್ಲೇ ಡೋಂಗರ್ಗಾಂವ್ ಅವರು ವಿರೋಧವಾಗಿ ಎಲೆಕ್ಷನ್ ನಿಲ್ತಾ ಇದ್ದಾರೆ, ನಿಲ್ಲಬೇಕದು. ಮತ್ತು ಕುಮಟಳ್ಳಿ ಅವರು ನಿಲ್ತಾ ಇದ್ದಾರೆ, ಅದು ನಿಲ್ಲಬೇಕದು. ಎಲ್ಲಾದರೂ ನಿಲ್ಲಬೇಕು, ಎದುರೊಳೊಬ್ರು ಇರಬೇಕು. ಆಗ ಯಾರು ಯೋಗ್ಯರಿದ್ದಾರೆ ಅನ್ನೋದನ್ನು ಅವರು ಡಿಸೈಡ್ ಮಾಡುವಂಥದ್ದು. ಅವ್ರ ಹಕ್ಕನ್ನು ನಾವು ಕಸ್ಕೊಳ್ಳೋದು ಏನದಪ್ಪ ಅಂತಂದ್ರೆ ಪ್ರಜಾತಾಂತ್ರಿಕ ದೃಷ್ಟಿ ಇಟ್ಕೊಂಡು ಇದೊಂದು ತಪ್ಪಾದ ಸಂದೇಶ ಮತ್ತು ಹೇಳಬೇಕಾಗಿದೆ. ಈ ದಿಶೆಯಲ್ಲೇ ನಾವು ನಮ್ಮೆಲ್ಲ ನಮ್ಮ ನಾಯಕರಲ್ಲಿ ಇವತ್ತಿನ ನಾವು ನಾಯಕರಂತ ಇವತ್ತು ಗುರುತಿಸ್ಕೊಳ್ತಾ ಇದ್ದಾರೆ. ಇವರೆಲ್ಲರೂ ನಮ್ಮ ಸತೀಶ್ ಅವರಾಯ್ತು, ಕತ್ತಿಯವರಾಯ್ತು, ಅದೇ ಕಾಲಕ್ಕೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರಾಯ್ತು, ಇನ್ನೂ ಎಲ್ಲ ನಾಯಕರು ಇವರೆಲ್ಲರೂ ಈ ದಿಶೆಯಲ್ಲಿ ಒಂದಿಷ್ಟು ಚಿಂತನೆ ಮಾಡಿದ್ರೆ ಭಾಳ ಯೋಗ್ಯ. ಯಾಕಂದ್ರೆ ಪ್ರಜಾಪ್ರಭುತ್ವ ಉಳಿಬೇಕು ರೀ. ಇಲ್ಲಾಂದ್ರೆ ಇಲ್ಲಿ ನಾವೆಲ್ಲ ಡಿಕ್ಟೇಟರ್ಸ್ ಆಗಿ ಬಂದ್ವಿ, ಯಾರೋ ಆದೇಶ ಕೊಡೋರ ನಾವು ಅದು ಪಾಲಿಸ್ಕೊಂಡು ಹೋಗುವಂಥದ್ದು. ಇಡೀ ನಮ್ಮ ಸ್ವತಂತ್ರ ಪೂರ್ವದಲ್ಲಿ ಆಗಿದ್ದರಿಂದಾಗಿನ ಗುಲಾಮಿಗಳಾಗಿದ್ದೀವಿ. ಒಂದು ದೊಡ್ಡ ಬಹುಸಂಖ್ಯಾತ ಜನ ಅವರು ಕಲೀಲಿಲ್ಲ, ಓದಲಿಲ್ಲ, ಬರಲಿಲ್ಲ. ಕಾರಣ ಏನಂದ್ರೆ ಅವ್ರಿಗೆ ಅವಕಾಶ ಸಿಗಲಿಲ್ಲ. ಕೆಲವರ ಪಟ್ಟಭದ್ರತಾ ಸಿಕ್ಕಿದ ಕೈಯಲ್ಲೇ ಅಧಿಕಾರ ಸಿಗ್ತಂದ್ರೆ ಆ ದಿವಾಳಿಯದ್ದು ಹೋಗುವಂಥ ಸಾಧ್ಯಗಳು ಅವ್ರಿಗೆ ಅನುಕೂಲವಾಗುವಂಥ ವ್ಯವಸ್ಥೆ ನಿರ್ಮಾಣ ಆಗ್ತದೆ. ಆ ವ್ಯವಸ್ಥೆ ಇವತ್ತಿಗೂ ನಮ್ಮ ಮುಂದುವರೆದ. ಇವತ್ತು ನೋಡ್ರಿ ನೀವು ಒಂದೇ ಕುಟುಂಬದವರು ಮೇಲೆ ಬರುವಂಥದ್ದು ಅಥವಾ ಮತ್ತೇನೋ ಆಗುವಂಥದ್ದು ಇನ್ನೂ ನಮ್ಮಲ್ಲಿ ಉಳಿದವು. ಅದಾಗದಂಗೆ ಬೆಳೆಸಬೇಕಾಗಿದ್ದು ಈ ಎಲ್ಲ ನಾಯಕರ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದೇ ಕಾಲಕ್ಕೆ ಅವರು ತಿಳ್ಕೊಂಡವರಿದ್ದಾರೆ. ಬಟ್ ಕೆಲವು ಅನಿವಾರ್ಯವಾಗಿ ಏನೋ ಮಾಡಿರ್ತಾರೆ ತಪ್ಪೋ ಒಪ್ಪೋ, ಇವು ರಿಪೀಟ್ ಆಗದಂಗೆ ಮಾಡ್ಕೊಂಡು ಹೋಗುವಂಥದ್ದು ಒಬ್ಬ ನಾಯಕರನ್ನು ಬೆಳೆಸುವಲ್ಲೇ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಎತ್ತಿಡುವಲ್ಲೇ ಸಹಕಾರಿ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಪ್ರಜಾಪ್ರಭುತ್ವ ಗೆಲ್ಲೋದು ಇದೇ ಹಿನ್ನೆಲೆಯಲ್ಲ. ಯಾಕೆ ನಾವು ಅಂತೀವಿ ನೋಡ್ರಿ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲೇ ಇದು ಮತ್ತೊಬ್ಬರು ಬಂದು ಹೇರಲ್ಪಟ್ಟಿದ್ದು. ಈಗ ಒಂದು ಸ್ವಲ್ಪ ತೋಳ್ತದೆ. ಹಾಗಾಗಿ ಕೆಲವೊಂದು ದೋಷಗಳೆಲ್ಲ ಇದ್ದಾವಿಲ್ಲಂತಲ್ಲ, ಇನ್ನು ಮುಂದಿನ ದಿನದಲ್ಲಿ ಒಬ್ಬ ಅಹಿಂದ ನಾಯಕರಾಗಿ ಬೆಳೆದು ಬರ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ಜಾರಕಿಹೊಳಿ ಕುಟುಂಬದವರು ಅವರು ಇದ್ದಂಥವ್ರು ಎಲ್ಲರಿಗೂ ಅವಕಾಶ ಸಿಗುವಂಥ ಒಂದು ವ್ಯವಸ್ಥೆ ಮಾಡಿದ್ರೆ ಮಾಡ್ತಾ ಇದ್ದಾರೆ, ಇಲ್ಲಂತಲ್ಲ. ನಾವು ಲಿಂಗಾಯತ್ ಬರುವುದು ಹಾಗೆ ಟೀಕೆ ಮಾಡ್ತಾ ಇದ್ದಾರೆ, ಅವಕಾಶ ಕೊಟ್ಟಿವಿ ಅಂತ ಹೇಳ್ತಾ ಇದ್ದಾರೆ. ಅದರ ರೂಪದಲ್ಲಿ ಕಾರ್ಯರೂಪದಲ್ಲಿ ಬರಬೇಕಾಗಿತ್ತು. ಒಂದು ಮಾತು ನಾವು ಸಂದರ್ಭ ಹೇಳಲೇಬೇಕಾಗ್ತದೆ. ತಮ್ಮ ಇಬ್ಬರು ಮಕ್ಕಳನ್ನು ಬೆಳಗಾವಿ ಮತ್ತು ಗೋಕಾಕಕ್ಕೆ ತರುಗಿದ್ರು ಇನ್ನುಳಿದ ಉಪ್ಪಾರ ಸಮಾಜದವರು, ಕುರುಬ ಸಮಾಜದವರು, ಮತ್ತು ಹಿಂದುಳಿದ ಸಮಾಜದವರು, ಅಹಿಂದ ಸಮಾಜದವ್ರನ್ನ ಅಲ್ಲೇ ಹಾಕ್ಕೊಂಡು ಆಯ್ಕೆ ಮಾಡಿಕೊಂಡಿದ್ರೆ ಇನ್ನೂ ಅವ್ರಿಗೆ ಗರಿ ಹೆಚ್ಚಾಗ್ತಿತ್ತು. ಇದುವರೆಗೆ ಮಾಡಿದಾರ. ಈ ದಿಶೆಯಲ್ಲಿ ಅವ್ರು ಚಿಂತನೆ ಮಾಡಿ ಅನ್ನೋ ದೃಷ್ಟಿ ಇಟ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದೀನಿ. ಇದು ಅವ್ರು ಲೈಕ್ ಆಗ್ಬೋದು, ಲೈಕ್ ಆಗದೇ ಇರ್ಬೋದು. ಆದರೆ ಹೇಳು ಸತ್ಯನ ಹೇಳಬೇಕಾಗ್ತದೆ. ಯಾಕಂದ್ರೆ ಇವತ್ತು ಅವ್ರಿಗೆ ಏನೂ ಕಡಿಮೆ ಇಲ್ಲ. ಆರ್ಥಿಕವಾಗಿ ಬದ್ಧರಿದ್ದಾರೆ, ಸುಭದ್ರದಾರ, ರಾಜಕೀಯವಾಗಿ ಬದ್ಧರಿದ್ದಾರೆ, ಸುಭದ್ರದಾರ. ಒಳ್ಳೊಳ್ಳೆ ನಾಯಕರ ಹುಡುಕಿ ಬೆಳೆಸಬೇಕಾಗಿದೆ. ಆದರೆ ಚುನಾವಣೆ ಮೂಲಕ ಜನರ ಮೂಲಕ ಆಯ್ಕೆ ಮಾಡ್ಕೊಳ್ಳೋದಾಗಬೇಕು. ನಮಗೆ ಒಳ್ಳೆಯ ಅನಿಸೋವಲ್ಲ, ಸಮಾಜಕ್ಕೆ ಒಳ್ಳೆಯ ಅನಿಸಿದವನ್ನ ಆಯ್ಕೆ ಮಾಡುವಂಥ ವ್ಯವಸ್ಥೆಗೆ ಆಸ್ಪತ್ರೆ ಕೊಡಲಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಈ ದಿಶೆಯಲ್ಲಿ ಮತ್ತೇನೋ ಚರ್ಚೆಗಳು ಬಂದರು, ಮತ್ತೇನೋ ಡೆವಲಪ್ಮೆಂಟ್ ಬಂದು ತಮ್ಮೊಂದಿಗೆ ಹೇಳ್ಕೊಳ್ಳುವಂಥ ಮಾಡುವಂಥ ಕೆಲಸ ಮಾಡ್ತಾ ಇರ್ತೀನಿ. ಇದು ನಮ್ಮ ಸಣ್ಣ ಕೆಲಸ. ಯಾಕೆಂತಂದ್ರೆ ನಮ್ಮ ಜನರಿಗೆ ಸತ್ಯ ಏನು ನಡೀತಾ ಇದೆ ಅದು ತಿಳಿಲಿ ಅನ್ನುವಂಥ ದೃಷ್ಟಿಗಳು ಮಾತಾಡ್ತೀನಿ. ಇದು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.